ಸ್ವಾಗತ. ನಾನು ನಿಮ್ಮ ಮಾದರಹಳ್ಳಿ ರಾಜು. ಸ್ನೇಹಿತರೆ, ನಾನಿವಾಗ ವಿಶ್ವವಿಖ್ಯಾತ ವೈರಮುಡಿ ಉತ್ಸವ ನಡೀಲಿಕ್ಕೆ ಕ್ಷಣಗಣನೆ ಆರಂಭ ಆಗಿರ್ತಕ್ಕಂಥ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಮೇಲ್ಕೋಟೆ ಕ್ಷೇತ್ರದ ಸನ್ನಿಧಾನದಲ್ಲಿ ಪಕ್ಕದಲ್ಲೇ ಇದ್ದೀನಿ. ಇಲ್ಲಿ ನೋಡಿ ನಿಮ್ಗೆ ಕಾಣಿಸ್ತಿರ್ಬೋದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ಇತ್ತೀಚೆಗೆ ಒಂದು ವಿಡಿಯೋ ಕೆಲವು ಮಾಧ್ಯಮಗಳಲ್ಲಿ ವೈರಲ್ ಆಗಿತ್ತು. ಏನಂತ ಅಂದರೆ, ಮೇಲ್ಕೋಟೆ ವೈರಮುಡಿ ಉತ್ಸವಕ್ಕೆ ಯಾರೋ ಸ್ಪಾನ್ಸರ್ಸು ಮಾಡ್ತಿದ್ದಾರೆ ಅಂತೇಳಿ ಒಂದು ಆಹ್ವಾನ ಪತ್ರಿಕೆಯಲ್ಲಿ ಪ್ರಕಟ ಆಗಿತ್ತು. ಅದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಸಾರ ಆಗಿ ಸಾರ್ವಜನಿಕರಿಂದ ಅಂದರೆ ಮೇಲ್ಕೋಟೆಯ ಚಲುವನಾರಾಯಣ ಸ್ವಾಮಿ ಭಕ್ತರಿಂದ ಆಕ್ರೋಶ ವ್ಯಕ್ತ ಆಯಿತು. ಅಷ್ಟಕ್ಕೂ ದುಡ್ಡಿಲ್ವಾ? ಮೇಲ್ಕೋಟೆ ವೈರಮುಡಿ ಉತ್ಸವ ಮಾಡಲಿಕ್ಕೆ ಸರ್ಕಾರದ ಹತ್ರ ದುಡ್ಡಿಲ್ವಾ? ಅಷ್ಟೊಂದು ಬರ್ಬಾತ್ ಆಗಿದೆಯಾ ಅಂತೇಳಿ ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದ ನಂತರ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟರು. ಆ ಸ್ಪಷ್ಟನೆ ಏನು ಅಂತ ನೋಡಿಬಿಡಿ. ಉಳಿದದ ವಿಚಾರ ನಾನು ಮತ್ತೆ ಮುಂದುವರಿಸ್ತೀನಿ. ಶ್ರೀ ಚಲುವನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಸಂಬಂಧಪಟ್ಟಂತೆ ಪ್ರತಿ ವರ್ಷ ವಿಶ್ವ ಪ್ರಸಿದ್ಧ ವೈರಮುಡಿ ಬ್ರಹ್ಮೋತ್ಸವ ಕಾರ್ಯಕ್ರಮ ನಡೆಯುತ್ತೆ. ಅದರ ಅಂಗವಾಗಿ ಈಗಾಗಲೇ ಜಿಲ್ಲಾಡಳಿತದಿಂದ ಎಲ್ಲ ಸಕಲ ಸಿದ್ಧತೆಗಳನ್ನು ಕೂಡ ನಾವು ಮಾಡಿಕೊಳ್ತಾ ಇದ್ದೇವೆ. 2 ಸಭೆಗಳನ್ನು ಮಾಡಿದ್ದೇವೆ. ಮಾನ್ಯ ಉಸ್ತುವಾರಿ ಸಚಿವರ ನೇತೃತ್ವದಲ್ಲೂ ಕೂಡ ಶಾಸಕರನ್ನು ಒಳಗೊಂಡಂತೆ ಎಲ್ಲರನ್ನೂ ಕೂಡ ಕರೆದು ಈಗಾಗಲೇ ಸಿದ್ಧತೆಗಳ ಬಗ್ಗೆ ತಯಾರಿಯನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ಸೊ 23ನೇ ತಾರೀಕಿಂದಲೂ ಕೂಡ ಪ್ರಾರಂಭವಾಗುತ್ತೆ. ಬಹಳ ಮುಖ್ಯವಾಗಿ ವೈರಮುಡಿ ಬ್ರಹ್ಮೋತ್ಸವ ಇದೇ ಮಾರ್ಚ್ 28ನೇ ತಾರೀಕು ನಡೀತಕ್ಕಂಥದ್ದು. ಅದಕ್ಕೂ ಕೂಡ ಸಕಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಇದರಲ್ಲಿ ಇತ್ತೀಚೆಗೆ ಕಳೆದ 2 ದಿವಸಗಳಿಂದ ವಾಟ್ಸಪ್ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ಸ್ಪಾನ್ಸರ್ಶಿಪ್ಪನ್ನು ಹೆಚ್ಚು ಒತ್ತನ್ನು ಕೊಡಲಾಗಿದೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಜಿಲ್ಲಾಧಿಕಾರಿಯಾಗಿ ಸ್ಪಷ್ಟವಾದಂಥ ಸ್ಪಷ್ಟೀಕರಣವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕೆಲವು ದೇವಾಲಯದ ಭಕ್ತಾದಿಗಳು ದಾನಿಗಳು ನಾವಾಗೆ ಕೆಲವು ಅಂಶಗಳನ್ನು ಒಳಗೊಂಡಂತೆ ನಾವು ಸ್ಪಾನ್ಸರ್ಶಿಪ್ನ ವಹಿಸ್ಕೊಳ್ತೇವೆ ಅನ್ನುವಂಥ ಮಾಹಿತಿಯನ್ನು ವ್ಯವಸ್ಥಾಪನಾ ಸಮಿತಿಯವರಿಗೆ ಕೊಟ್ಟಿದ್ದಾರೆ. ಈ ವರ್ಷ ಹೊಸದಾಗಿ ವ್ಯವಸ್ಥಾಪನಾ ಸಮಿತಿಯವರು ನೇಮಕ ಆಗಿದ್ದಾರೆ. ವ್ಯವಸ್ಥಾಪನಾ ಸಮಿತಿಯವರು ಅವರ ನೇತೃತ್ವದಲ್ಲಿ ಸ್ಪಾನ್ಸರ್ನ ತೆಗೆದುಕೊಳ್ಳಲಿಕ್ಕೆ ಚರ್ಚೆಗಳನ್ನು ಕೂಡ ಮಾಡಿದ್ದಾರೆ. ಅದಾದ ನಂತರ ನಮ್ಮ ಗಮನಕ್ಕೆ ಬಂದ ಮೇಲೆ ಯಾವುದೇ ಆಹ್ವಾನ ಪತ್ರಿಕೆ ಇನ್ವಿಟೇಷನ್ ಇನ್ನೂ ಕೂಡ ಪ್ರಿಂಟ್ ಆಗಿಲ್ಲ. ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರತಕ್ಕಂಥ ಇನ್ವಿಟೇಷನು ಅಧಿಕೃತ ಅಲ್ಲ. ಹಾಗಾಗಿ ನಾವು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ. ನನ್ನ ಗಮನಕ್ಕೆ ಬಂದ ಮೇಲೆ ನಮ್ಮ ತಾಲೂಕು ಟೆಂಪಲ್ನ ಇಒರು ಯಾರಿದ್ದಾರೆ, ಎಕ್ಸಿಕ್ಯೂಟಿವ್ ಆಫೀಸರ್ ಯಾರಿದ್ದಾರೆ, ಅವರಿಗೆ ಸ್ಪಷ್ಟವಾದಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದೇನೆ. ಏನಂತೇಳಿದರೆ, ಸ್ಪಾನ್ಸರ್ ಕೊಡ್ತಕ್ಕಂಥವ್ರು ಯಾರು ಭಕ್ತಾದಿಗಳು ದಾನಿಗಳು ಮುಂದೆ ಬರ್ತಾರೆ ಅವರು ಕೊಡಲಿಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ, ಕೊಡಬಹುದು. ಅದಕ್ಕೆ ಅಧಿಕೃತವಾದಂಥ ಪತ್ರವನ್ನು ಕೊಡಬೇಕು, ಸೂಕ್ತವಾದಂಥ ಅನುಮತಿಯನ್ನು ತಗೋಬೇಕು. ಆ ಅನುಮತಿಯ ಕೊಟ್ಟು ಅವರು ಕೊಡಲಿಕ್ಕೆ ಯಾವುದೇ ಅಭ್ಯಂತರ ಇಲ್ಲ, ಕೊಡಲಿ. ಆದರೆ ಅವರ ಹೆಸರುಗಳನ್ನು ನಾವು ಇನ್ವಿಟೇಷನಲ್ಲಿ ಹಾಕೋದಿಲ್ಲ ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದೇನೆ. ಅದ್ರ ಪ್ರಕಾರನೇ ಈಗ ಅವರು ಇನ್ವಿಟೇಷನ್ನ ಪ್ರಿಂಟ್ ಮಾಡಿದ್ದಾರೆ. ಪ್ರಾಯಶಃ ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿರ್ತಕ್ಕಂಥ ಇನ್ವಿಟೇಷನ್ನು ಅನಧಿಕೃತವಾದ ಇನ್ವಿಟೇಷನ್ ಆಗಿದೆ. ಅದು ಯಾರೋ ಉದ್ದೇಶಪೂರ್ವಕವಾಗಿ ದುರುದ್ದೇಶಪೂರ್ವಕವಾಗಿ ಮಾಡ್ತಾ ಇರುವಂಥ ಅಂಶ ಅಂತ ನಮಗೆ ಗಮನಕ್ಕೆ ಬಂದಿದೆ. ಅಧಿಕೃತವಾದಂಥ ಇನ್ವಿಟೇಷನ್ಸನ್ನು ನಾವು ಈಗಾಗಲೇ ನಮ್ಮ ಈವರೆಗೂ ಕೂಡ ಹೇಳಿದ್ದೇನೆ. ಇವತ್ತು ಪ್ರಿಂಟಾಗಿ ಬರ್ತಾಯಿದೆ. ನೆನ್ನೆನೂ ಕೂಡ ಪ್ರಿಂಟಿಗೆ ಕಳಿಸಿದ್ದಾರೆ. ಯಾರಾದರೂ ಭಕ್ತಾದಿಗಳು ದಾನಿಗಳು ಯಾವುದೇ ದೇವಾಲಯಕ್ಕೆ, ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಬರ್ತಕ್ಕಂಥ ಯಾವುದೇ ದೇವಾಲಯಕ್ಕೆ ಸ್ಪಾನ್ಸರ್ ಕೊಡಲಿಕ್ಕೆ ಇಚ್ಛೆ ಪಟ್ಟರೆ ನಿಯಮದಲ್ಲಿ ಅವಕಾಶ ಇದೆ. ಅವ್ರ ಪತ್ರವನ್ನು ಕೊಡಬೇಕು, ನಾವು ಪರಿಶೀಲನೆ ಮಾಡ್ತೀವಿ, ನಾವು ಸೂಕ್ತ ಅನುಮತಿಯನ್ನು ಕೊಡ್ತೇವೆ. ನಂತರ ಅವರು ಕೊಡಲಿಕ್ಕೆ ಅವಕಾಶ ಇದೆ, ಕೊಡಬಹುದು. ಆದರೆ ಇನ್ವಿಟೇಷನ್ ನಾವು ಯಾರ ಹೆಸರನ್ನು ಹಾಕೋದಿಲ್ಲ. ಅಲ್ಲ, ಈ ವರ್ಷವೂ ಸರ್ಕಾರನೇ ಮಾಡ್ತಾ ಇರೋದು. ಸ್ಪಾನ್ಸರ್ಶಿಪ್ಪನ್ನು ಬೇರೆ ಇನ್ನೂ ಕೂಡ ವಿಜೃಂಭಣೆಯಿಂದ ಮಾಡಲಿಕ್ಕೆ ಬೇರೆ ಅಂಶಗಳಿಗೆ ನಾವು ವಹಿಸ್ಕೊಳ್ತೀವಿ ಅನ್ನುವಂಥ ರೀತಿಯಲ್ಲಿ ಅವರು ಮಾಡ್ತಿದ್ದಾರೆ. ಆದರೆ ಏನು ಪ್ರತಿ ವರ್ಷ ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಕಡಿತವನ್ನು ನಾವು ಮಾಡಿಲ್ಲ. ಟೆಂಪಲಿಂದ ದೇವಾಲಯದಿಂದ 35 ಲಕ್ಷ ಬಜೆಟ್ನಲ್ಲಿ ಇಡಲಾಗಿದೆ. ಪ್ರತಿ ವರ್ಷ ಯಾವ್ಯಾವುದಕ್ಕೆ ವೆಚ್ಚವನ್ನು ಭರಿಸ್ತೇವೆ ಅಂತೇಳಿ ಕ್ರಿಯಾಯೋಜನೆ ಅನುಮೋದನೆ ಆಗಿರುತ್ತೆ. ಜೊತೆಗೆ ಪ್ರತಿ ವರ್ಷ ಸರ್ಕಾರದಿಂದ ವಿಶೇಷವಾದಂಥ ಅನುದಾನವನ್ನು ಕೂಡ ಕೊಡ್ತಾ ಇದ್ದಾರೆ. ಲಾಸ್ಟ್ ಬಾರಿ ಕಳೆದ ವರ್ಷ 1.5 ಕೋಟಿ ವಿಶೇಷ ಅನುದಾನ ಬಂದಿದೆ. ಈ ವರ್ಷವೂ ಕೂಡ ವಿಶೇಷ ಅನುದಾನ 1 ಕೋಟಿಗೆ ಎಸ್ಟಿಮೇಟ್ ಮಾಡಿ ಕಳಿಸಿದ್ದೇವೆ. ಒಟ್ಟು 1,35,00,000 ಸರ್ಕಾರವೇ ವೆಚ್ಚವನ್ನು ಭರಿಸಿ ನಾವು ಇಂಥ ಒಂದು ವೈರಮುಡಿ ಉತ್ಸವವನ್ನು ಮಾಡಬೇಕಾದ್ರೆ ನಾವು ಸ್ಪಾನ್ಸರನ್ನು ಯಾರನ್ನು ಕೂಡ ಕೇಳಿ ಹೋಗಿಲ್ಲ. ಸ್ಪಾನ್ಸರ್ ನಮಗೆ ಅವಶ್ಯಕತೆ ಇಲ್ಲ. ಆದರೂ ಭಕ್ತಾದಿಗಳೇ ಸ್ವಯಂ ಪ್ರೇರಿತವಾಗಿ ಮುಂದೆ ಬಂದು ಯಾವುದಾದ್ರೂ ಅಂಶವನ್ನು ಒಪ್ಕೊಳ್ತೀವಿ ಅಂತ ಅವರು ಲಿಖಿತವಾಗಿ ಕೊಟ್ಟರೆ ನಾವು ಅವಕಾಶವನ್ನು ಮಾಡಿಕೊಡ್ತೀವಿ. ಬಟ್ ಇನ್ವಿಟೇಷನ್ ಅವ್ರ ಹೆಸರು ಹಾಕಲ್ಲ.
ಹಾಗಾಗಿ ಸರ್ಕಾರದ ವತಿಯಿಂದಲೇ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಸರ್ಕಾರ ಏನು ಅನುದಾನವನ್ನು ವಿಶೇಷ ಅನುದಾನ ಕೊಡ್ತಾ ಇದೆ ಅದೇ ಅನುದಾನವನ್ನೇ ಬಳಸ್ಕೊಂಡೇ ಮಾಡ್ತಾ ಇದ್ದೀವಿ. ಈಗ ಇಷ್ಟೆಲ್ಲ ಇದಾಗ್ತಾ ಇದೆ ಸರ್, ಮಿಸ್ಯೂಸ್ ಆಗ್ತಾ ಇದೆ, ಸರ್ಕಾರ ಸಿಂಬಲ್ ಮಿಸ್ಯೂಸ್ ಆಗ್ತಾ ಇದೆ. ಇದ್ರ ಬಗ್ಗೆ ಏನಾದ್ರು ಈಗ ನಾನು ಪರಿಶೀಲನೆ ಮಾಡೋಕ್ಕೆ ಹೇಳಿದ್ದೀನಿ ಸಾಮಾಜಿಕ ಜಾಲತಾಣದಲ್ಲಿ. ಯಾಕೆಂದರೆ ಅಧಿಕೃತವಾಗಿ ಇನ್ವಿಟೇಷನು ನಮ್ಮ ಕಚೇರಿಗೆ ಬಂದು ಅನುಮೋದನೆ ಆಗದೆ ಅದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಅಂದರೆ ಯಾರೋ ಇದು ಉದ್ದೇಶಪೂರ್ವಕವಾಗಿ ದುರುದ್ದೇಶದಿಂದ ಇಂಥ ಒಂದು ಕೃತ್ಯವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾರು ಭಾಗಿಯಾದ ಪರಿಶೀಲನೆ ಮಾಡಿ ಅವ್ರ ಮೇಲೆ ಕ್ರಮವನ್ನು ಕೂಡ ಕೈಗೊಳ್ತೇವೆ. ಇದು ಕೇಳಿದ್ರಲ್ಲ ಸ್ನೇಹಿತರೆ, ಡಿ ಸಿ ಅವರು ಹೇಳಿದ್ರು ಸ್ಪಷ್ಟವಾಗಿ, ನಾವು ಆಹ್ವಾನ ಪತ್ರಿಕೆಯನ್ನು ಮಾಡಿಸಿಲ್ಲ, ಯಾರೋ ನಕಲು ಮಾಡಿದ್ದಾರೆ, ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅಂತೇಳಿ. ಇದನ್ನು ಪ್ರಸಾರ ಮಾಡಿದ್ರೆ ಅವರ ವಿರುದ್ಧ ನಾವು ಕ್ರಮ ತಗೊಳ್ತೀವಿ ಅಂತೇಳಿ ಡಿ ಸಿ ಅವರು ಈಗ ಸ್ಪಷ್ಟವಾಗಿ ಹೇಳಿದ್ರು. ಇದನ್ನು ಹೇಳಿ ಆಲ್ರೆಡಿ ಒಂದು 3 ದಿನ ಆಗಿದೆ. ಇದುವರೆಗೂ ಯಾವುದೇ ವ್ಯಕ್ತಿಯ ಮೇಲೆ ಕ್ರಮ ಕೈಗೊಂಡಿಲ್ಲ. ಇದರ ಉದ್ದೇಶ ಏನು ಅನ್ನೋದು ಅರ್ಥ ಆಗ್ತಿಲ್ಲ. ಯಾಕೆ ಅಂತ ಅಂದರೆ, ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಯ ಉತ್ಸವ ಮಾಡಲಿಕ್ಕೆ ಸರ್ಕಾರದ ಹತ್ರ ದುಡ್ಡಿಲ್ಲ ಅಂತ ಯಾರೂ ಹೇಳಿಲ್ಲ. ಡಿ ಸಿ ಅವರೇ ಹೇಳೋ ಪ್ರಕಾರ ಸಾಕಷ್ಟು ದಾನಿಗಳು ಇದುವರೆಗೂ ಸಹಾಯ ಮಾಡ್ತಾ ಬಂದಿದ್ದಾರೆ, ದಾನ ಕೊಡ್ತಾ ಬಂದಿದ್ದಾರೆ. ಆ ದುಡ್ಡಿನ ಲೆಕ್ಕ ಇಷ್ಟಿದೆ, ಎಷ್ಟು ಕೊಟ್ಟಿದ್ದಾರೆ ಏನು ಅಂತ ಇದುವರೆಗೂ ಗೊತ್ತಿಲ್ಲ. ಯಾಕೆ ಇದೊಂದು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂಥ ದೇವಾಲಯ. ಸೊ ಇಲ್ಲಿ ನೋಡ್ತಿರೋ ಪ್ರಶ್ನೆ ಏನಂತಂದರೆ, ಡಿ ಸಿ ಅವರು ಅಲ್ಲಿಗೆ ಕೇಸ್ ಕ್ಲೋಸ್ ಮಾಡಿ ಇನ್ನು ಇದ್ರ ಬಗ್ಗೆ ಮತ್ತೆ ಚರ್ಚೆ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಆದರೂ ಇದರ ಹಿನ್ನೆಲೆ ಏನು? ಯಾಕೆ ಅಷ್ಟಕ್ಕೆ ಚರ್ಚೆಯನ್ನು ಮುಗಿಸಿದ್ರು? ಯಾರು ಆ ನಕಲಿ ಆಹ್ವಾನ, ಅಂದರೆ ಡಿ ಸಿ ಅವರು ಹೇಳೋ ಪ್ರಕಾರ ಆ ಒಂದು ಆಹ್ವಾನ ಪತ್ರಿಕೆಯನ್ನು ತಪ್ಪಾಗಿ ಅಥವಾ ಉದ್ದೇಶಪೂರ್ವಕವಾಗಿ ದಾನಿಗಳ ಹೆಸರನ್ನು ಪ್ರಕಟ ಮಾಡಿದವರು ಯಾರು ಅನ್ನೋದನ್ನು ಪತ್ತೆ ಹಚ್ಚಿ ಅವರ ವಿರುದ್ಧ ಯಾಕೆ ಜಿಲ್ಲಾಡಳಿತ ಅಥವಾ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಯ ದೇವಸ್ಥಾನದ ಆಡಳಿತ ಮಂಡಳಿ, ಏನು ಅದಕ್ಕೆ ಮುಖ್ಯ ಅಧಿಕಾರಿ ಇದ್ದಾರೆ, ಯಾಕೆ ಇದುವರೆಗೂ ಒಂದು ಪ್ರಕರಣ ದಾಖಲಿಸುವಂಥ ಪ್ರಯತ್ನ ಮಾಡಿಲ್ಲ ಅನ್ನುವಂಥ ಪ್ರಶ್ನೆ ಇಲ್ಲಿ ಕಾಡುತ್ತೆ. ಯಾಕೆಂದರೆ ಮೇಲ್ಕೋಟೆಯ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಒಂದು 4 ಸ್ಥಾನಿಕರು ಅಂತ ಬರ್ತಾರೆ. ಇಡೀ ದೇವಸ್ಥಾನ ಅವರ ಹಿಡಿತದಲ್ಲಿದೆ. ಇಲ್ಲಿಂದ ಏನು ನಮ್ಮ ಮಂಡ್ಯ ನಗರದಲ್ಲಿ ಖಜಾನೆ ಇದೆ, ಜಿಲ್ಲಾ ಖಜಾನೆಯಿಂದ ವೈರಮುಡಿ ಉತ್ಸವದ ಸಂದರ್ಭದಲ್ಲಿ ವೈರಮುಡಿ ಕಿರೀಟ ಮತ್ತು ರಾಜಮುಡಿ ಕಿರೀಟವನ್ನು ತಗೊಂಬರುವಂಥ ಒಂದು ಪ್ರತೀತಿ ಇದೆ. ಏನೀಗ 28ನೇ ತಾರೀಕು ವೈರಮುಡಿ ಉತ್ಸವ ನಡೆಯುತ್ತೆ. ಅದಕ್ಕೆ 28ನೇ ತಾರೀಕು ಬೆಳಿಗ್ಗೆ ಮುಂಜಾನೆ ಅಲ್ಲಿಂದ ಕಿರೀಟ ಹೊರಡುತ್ತೆ. ಅದು ಮಂಡ್ಯದಿಂದ ಹಿಂಡ್ವಾಳು, ಆ ಮೂಲಕ ಇಲ್ಲಿ ಪಾಂಡವಪುರ ಬಂದು ಮಾಣಿಕೇನಹಳ್ಳಿ ಇಲ್ಲಿಗೆ ಬಂದು ತಲುಪುತ್ತೆ. ಬರ್ತಕ್ಕಂಥ ಸಂದರ್ಭದಲ್ಲೇ ಸಾಕಷ್ಟು ಹಣ ಸಂಗ್ರಹ ಆಗುತ್ತೆ. ಅದು ಕೇವಲ ಆತುತಟ್ಟೆಗೆ ಬೀಳುವಂಥ ಹಣ. ಆ ಹಣಕ್ಕೋಸ್ಕರ ಪೈಪೋಟಿ ನಡೆಯುತ್ತೆ. ವೈರಮುಡಿ ಕಿರೀಟನ ಮೇಲ್ಕೋಟೆಯಿಂದ ಮಂಡ್ಯದಿಂದ ಇಲ್ಲಿಗೆ ತರೋದಕ್ಕೋಸ್ಕರ ದೊಡ್ಡ ಪೈಪೋಟಿ. ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿರಬಹುದು. ನೀವು ಗಮನಿಸಿರೋದು ಮಾಧ್ಯಮಗಳಲ್ಲಿ ಪ್ರತಿ ವರ್ಷ ನಡೀತಾನೆ ಇರ್ತದು. ನಮ್ಗೆ ಈ ವರ್ಷ ನಮ್ಮದು ಅಂತ ಪೈಪೋಟಿ ಅಲ್ಲಿ ನಡೀತಾನೆ ಇದೆ. ಅಂದರೆ ಜೊತೆಗೆ ಇಲ್ಲಿ ಕೂಡ ಪೂಜೆ ನಮ್ಮದೇ ಆಗಬೇಕು ಅನ್ನುವಂಥ ಒಂದು ಪೈಪೋಟಿ ಈ ಹಿಂದಿನಿಂದ ನಡೆದು ಬಂದಿದೆ. ಇದು ಈ ಆಹ್ವಾನ ಪತ್ರಿಕೆಯಲ್ಲೂ ಕೂಡ ಇಂಥದ್ದೇ ಒಂದು ಹುನ್ನಾರ ಅಥವಾ ಯಾರ್ದೋ ಒಂದು ಷಡ್ಯಂತ್ರ ಇದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಸೊ ಜಿಲ್ಲಾಡಳಿತ ಈ ಬಗ್ಗೆ ಈ ತನಿಖೆಯನ್ನು ಮಾಡಿ ಯಾರು ಈ ನಕಲಿ ಆಹ್ವಾನ ಪತ್ರಿಕೆಯನ್ನು ಸೃಷ್ಟಿಸಿದರು ಅವ್ರ ಮೇಲೆ ಕ್ರಮ ತಗೊಳ್ಳುವಂಥ ಪ್ರಯತ್ನನ ಈಗಲ ಮಾಡಲೇಬೇಕು. ಸುಮ್ಮನೆ ಜಾರ್ಕೊಳ್ಳೋದಲ್ಲ. ಅಥವಾ ಯಾವ್ದಾದ್ರು ಒತ್ತಡಕ್ಕೆ ಜಿಲ್ಲಾಡಳಿತ ಸಿಲುಕಿದೆಯಾ ಅಥವಾ ಇಲ್ಲಿ ತಾಲೂಕು ಆಡಳಿತ ಸಿಲುಕಿದೆಯಾ, ಈ ಬಗ್ಗೆ ನೋಡಿ. ಶಾಸಕರು ನಿನ್ನೆ ಬೆಳಗ್ಗೆ ನಾವು ಇದು ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕಲಿಕ್ಕೆ ಹೊರಟಾಗ ಏನು ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷರು ಪರಶುರಾಮೇಗೌಡರು ಮತ್ತು ಶಾಸಕರು ದರ್ಶನ್ ಪುಟ್ಟಣ್ಣಿ ಅವರು ಈ ಬಗ್ಗೆ ನಾವು ಸ್ಪಷ್ಟನೆಯನ್ನು ಕೊಡ್ತೀವಿ, ನಾಳೆ ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಮಾತನಾಡಿದರು. ಇವತ್ತು ಬೆಳಿಗ್ಗೆ ನೋಡಿದ್ರೆ ಯಾವುದೇ ವಿಚಾರ ಇಲ್ಲ. ಸೊ ನಿಮಗೆಲ್ಲ ಗೊತ್ತಿರಬಹುದು, ಈ ಹಿಂದೆ ಮೇಲ್ಕೋಟೆ ದೇವಸ್ಥಾನದ ಬಗ್ಗೆ ಒಂದು ಮಾತಿದೆ. ಈ ಆಡಳಿತ ಮಂಡಳಿ ಆಗಿರಬಹುದು ಅಥವಾ ನಾನೇನು ಮೊದಲೇ ಹೇಳಿದೆ ಈ ಸ್ಥಾನಿಕಮ್ ಅಂತ ಇದ್ದಾರಲ್ಲ, ಇವ್ರನ್ನ ಪ್ರಶ್ನೆ ಮಾಡುವಂಥ ಅಧಿಕಾರ ಯಾರಿಗೂ ಇಲ್ಲ ಇಲ್ಲಿ. ಅಷ್ಟು ಒಂದು ಅವರು ಬಲಿಷ್ಠರಾಗಿ ಬೆಳೆದಿದ್ದಾರೆ ಅಂತ ಸಾಕಷ್ಟು ಜನ ಮಾತನಾಡ್ತಾರೆ. ಅವ್ರ ವಿರುದ್ಧ ಯಾರಾದರೂ ಚಕಾರ ಎತ್ತಿದ್ರೆ ಅವ್ರನ್ನ ಹೆಂಗೆ ಮಟ್ಟ ಹಾಕಬೇಕು ಅನ್ನೋ ರೀತಿನೂ ಅವ್ರಿಗೆ ಗೊತ್ತಿದೆ ಅಂತ ಹೇಳ್ತಿದ್ರು. ಅದು ಸತ್ಯ ಅನಿಸುತ್ತೆ ಕೂಡ. ಏಕೆಂದರೆ ಇಲ್ಲಿ ಒಂದು ಸಣ್ಣ ವ್ಯತಿರಿಕ್ತ ಆದರೂ ಮಂಡ್ಯ ಜಿಲ್ಲಾ ಪೊಲೀಸ್ ಇರಲಿ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಇರಲಿ, ದೆಹಲಿ ಪ್ರಧಾನಿ ಕಚೇರಿಯಿಂದ ಇಲ್ಲಿ ಕಾಲ್ ಬರ್ತಿತ್ತು ಪೊಲೀಸರಿಗೆ ಅನ್ನೋ ರೀತಿ ಚರ್ಚೆಗಳು ಕೂಡ ಇಲ್ಲಿ ಪಾಂಡವಪುರ ತಾಲೂಕಿನ ಸುಮಾರು ಜನ ಮಾತನಾಡ್ತಾರೆ. ಇಂಥ ಒಂದು ಅದರಲ್ಲೂ ಜಯಲಲಿತಾ ಏನು ತಮಿಳುನಾಡಿನ ಮುಖ್ಯಮಂತ್ರಿ ಇದ್ದರು, ಆ ಸಂದರ್ಭದಲ್ಲಂತೂ ಇವ್ರನ್ನ ಯಾರೂ ಟಚ್ ಮಾಡೋಕ್ಕೆ ಆಗ್ತಿರಲಿಲ್ಲ ಅನ್ನುವಂಥ ಒಂದು ಮಾಹಿತಿ ಇದೆ. ಸೊ ಈಗ ಅದು ಸ್ವಲ್ಪ ಕಡಿಮೆ ಆಗಿರಬಹುದು. ಬಟ್ ಅದೇ ಒತ್ತಡ ಈಗಲೂ ಇದೆಯಾ ಅನ್ನೋದು ಯಾಕೆ ಅನುಮಾನ ಕಾಡ್ತಿದೆ ಅಂದರೆ, ಈ ಆಹ್ವಾನ ಪತ್ರಿಕೆ ಬಗ್ಗೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಮೌನವಾಗಿರೋದು. ಈ ಬಗ್ಗೆ ಶಾಸಕರು ಸ್ಪಷ್ಟನೆ ಕೊಡಬೇಕು. ಯಾರು ಆ ನಕಲಿ ಆಹ್ವಾನ ಪತ್ರಿಕೆಯನ್ನು ಬಹಿರಂಗ ಮಾಡಿದ್ರು, ಪ್ರಚಾರ ಮಾಡಿದ್ರು, ಸರ್ಕಾರದಲ್ಲಿ 3 ದಿನ ಆಗಿದೆ ಅಂದರೆ ಈ ಸ್ಪಷ್ಟನೆಯನ್ನು ಕೊಟ್ಟು ಇವತ್ತು ಬೆಳಿಗ್ಗೆ 9:30ರಿಂದ 10 ಗಂಟೆಯಲ್ಲಿ 10 ಗಂಟೆ ಸಂದರ್ಭದಲ್ಲಿ
ಮೇಲ್ಕೋಟೆ ಶಾಸಕರಾದಂಥ ದರ್ಶನ್ ಪುಟ್ಟಣಯ್ಯ ಅವರು ಏನು ಈ ಶಾಸಕರು ಡಿ ಸಿ ಅವರು ಹೇಳಿದ್ದಾರೆ ಅನಧಿಕೃತ ಆಹ್ವಾನ ಪತ್ರಿಕೆ ಅಂತೇಳಿ, ಅದನ್ನು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಅಂದರೆ ಇದರ ಅರ್ಥ ಏನು? ಡಿ ಸಿ ಅವರು ಹೇಳಿರೋದು ಅದು ಅನಧಿಕೃತ ಅಂತೇಳಿ, ಅದೇ ಅನಧಿಕೃತ ಆಹ್ವಾನ ಪತ್ರಿಕೆಯನ್ನು ಮೇಲ್ಕೋಟೆ ಶಾಸಕ ದರ್ಶನ ಪುಟ್ಟಣೆಯವರು ಹಂಚ್ಕೊಂಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಅಂತ ಅಂದರೆ ಯಾವುದು ಅಧಿಕೃತ ಯಾವುದು ಅನಧಿಕೃತ ಅನ್ನೋ ಒಂದು ಪ್ರಶ್ನೆಗೆ ಇಲ್ಲಿ ಉತ್ತರ ಸಿಗಬೇಕಾಗಿದೆ. ಅವರು ಯಾರೇ ತಪ್ಪು ಮಾಡಿದ್ರು ಆ ಥರದನ್ನು ಶೇರ್ ಮಾಡಿದ್ರೆ ನಾವು ಕ್ರಮ ತಗೋತೀವಿ ಅಂತ ಡಿ ಸಿ ಅವರು ಎಚ್ಚರಿಕೆ ಕೊಟ್ಟಿರೋದನ್ನ ಈಗ ನೀವು ಜಸ್ಟ್ ಕೇಳಿದಿರಿ. ನಿಜಕ್ಕೂ ಈಗ ಡಿ ಸಿ ಅವರು ದರ್ಶನ್ ಪುಟ್ಟಣೆ ಅವ್ರ ಮೇಲೆ ಕ್ರಮ ತಗೋತಾರಾ? ಈ ಒಂದು ಪ್ರಶ್ನೆಗೆ ಅವರು ಸ್ಪಷ್ಟವಾಗಿ ಉತ್ತರ ಕೊಡಬೇಕಾಗತ್ತೆ. ಯಾಕೆ ಜೊತೆಗೆ ದರ್ಶನ್ ಪುಟ್ಟಣೆ ಅವರು ಕೂಡ ಏನು ಮೊದಲೇ ಹೇಳಿದಾಗೆ ನಾವು ಪ್ರೆಸ್ ಮೀಟ್ ಮಾಡ್ತೀವಿ ಅಂತ ಹೇಳಿ ನುಡಿಸ್ಕೊಂಡ್ರು. ಇದನ್ನೆಲ್ಲ ಗಮನಿಸಿದ್ರೆ ಅವರು ಒಂದು ಪ್ರಭಾವಕ್ಕೆ ಒಳಗಾಗಿದ್ದಾರಾ ಅಥವಾ ಈ ಆಹ್ವಾನ ಪತ್ರಿಕೆಯ ಹಿಂದೆ ಅವರ ಪಾತ್ರನೂ ಇದೆಯಾ ಅನ್ನುವಂಥ ತನಿಖೆಯನ್ನು ಡಿ ಸಿ ಅವರು ಮಾಡಲೇಬೇಕಾಗತ್ತೆ. ಇಲ್ದಿದ್ರೆ ಖಂಡಿತವಾಗಿಯೂ ನಾವು ಹೇಳಿದಾಗೆ ಏನು ಜನತೆ ಮಾತನಾಡ್ತಿದ್ದಾರೆ ಇದರ ಹಿಂದೆ ಶಾಸಕರ ಮತ್ತು ಜಿಲ್ಲಾಡಳಿತದ ಜೊತೆಗೆ ಏನು ದೇವಸ್ಥಾನದ ಆಡಳಿತ ಮಂಡಳಿ ಇದೆ ಇವು ಎಲ್ಲರ ಪಾತ್ರ ಇದೆ ಅನ್ನೋದನ್ನು ಭಕ್ತರು ಖಂಡಿತವಾಗಿಯೂ ನಂಬ್ಕೋತಾರೆ. ಆ ನಿಟ್ಟಿನಲ್ಲಿ ಆಗಬಾರ್ದು ಅನ್ನೋದಿದ್ರೆ ಡಿ ಸಿ ಅವರು ಏನು ತಾವು ಕೊಟ್ಟಂಥ ಮಾತನ್ನ ಏನು ಮಾತು ಕೊಟ್ಟಿದ್ದಾರೆ ಅವ್ರ ವಿರುದ್ಧ ಕ್ರಮ ತಗೋತೀವಿ ಅಂತ ಪ್ರಪ್ರಥಮವಾಗಿ ಅವರು ಡಿ ಸಿ ಅವರು ಏನು ಮೇಲ್ಕೋಟೆ ಶಾಸಕರ ವಿರುದ್ಧ ಕ್ರಮ ತಗೋಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಕ್ರಮ ತಗೊಳ್ತಾರ ಅನ್ನೋದನ್ನು ಕಾದು ನೋಡೋಣ. ಜೊತೆಗೆ ಯಾಕೆ ಇಲ್ಲಿ ಈ ಒಂದು ದಂಧೆ ನಡೆಯುತ್ತೆ ಅಂದರೆ ಇದೊಂಥರ ದಂಧೆ ರೀತಿಯೇ ಈ ಮೇಲ್ಕೋಟೆಯ ಉತ್ಸವ ವೈರಮಡಿ ಉತ್ಸವ ಯಾಕೆ ಈ ದೇವಸ್ಥಾನದ ಸ್ಥಾನಿಕಗಳಿಗೆ ಅತ್ಯಂತ ಪ್ರಮುಖವಾಗಿದೆ ಅನ್ನೋಂಥ ವಿಚಾರವನ್ನು ಈ ಮುಂದೆ ಕೇಳಿ ಹೇಳ್ತೀನಿ.